ಬಹುನಿರೀಕ್ಷಿತ ಜಾತಿ ಗಣತಿ ವಿಚಾರದಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತಾ ನಮಗೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಇರುವಂತಹ ಯಾವ್ಯಾವ ಸಚಿವರು ಜಾತಿ ಗಣತಿ ಪರವಾಗಿದ್ದಾರೆ, ಯಾರು ವಿರುದ್ಧವಾಗಿದ್ದಾರೆ, ಯಾರು ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ, ಆ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡ್ಬಿಡೋಣ. ಯಾವ ಸಚಿವರು ತಟಸ್ಥ, ಯಾವ ಸಚಿವರಿಂದ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ, ಬಹಿರಂಗವಾಗಿ ಯಾರು ಸೈಲೆಂಟ್ ಆಗಿದ್ದಾರೆ ಅಂದರೆ ಮೇಲ್ನೋಟಕ್ಕೆ ಆಚೆಗಡೆ ಮಾತ್ರ ಎಲ್ಲ ಕೂಲ್ ಅನ್ನೋ ರೀತಿ, ಒಳಗಡೆ ಲಾವಾರಸ ಕುದಿತಾ ಇರೋ ರೀತಿ ಯಾರಿದ್ದಾರೆ, ಅಹಿಂದ ಸಚಿವರು ವರ್ಸಸ್ ಪ್ರಬಲ ಸಮುದಾಯದ ಸಚಿವರು ಅನ್ನೋ ಪರಿಸ್ಥಿತಿ ಇದೆಯಾ? ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಜಾತಿ ಗಣತಿ ವರದಿಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದಿಂದ ನಿರೀಕ್ಷಿತವಾಗಿ ಬೇಷರತ್ತಾಗಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಸಮುದಾಯದ ಪರ ಸಚಿವರು ಧ್ವನಿ ಎತ್ತಲೇಬೇಕು ಅನ್ನೋ ಒತ್ತಡ, ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಯಾವ ಅಭಿಪ್ರಾಯಗಳನ್ನ ಇಡ್ತಾರೆ ಮುಂದೆ, ಜಾತಿ ಗಣತಿ ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರಾ DCM ಅಥವಾ ಅವ್ರ ಸೂಚನೆ ಮೇರೆಗೆ ಉಳಿದ ಸಚಿವರು ಕೃಷ್ಣ ಬೈರೇಗೌಡರೋ ಚಲುವರಾಯಸ್ವಾಮಿನೋ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರಾ, ಏನು ಪಾಯಿಂಟ್ಸ್ ಅಂತ ತರ್ತಾರೆ? ನಿನ್ನೆ ಎಲ್ಲ ಶಾಸಕರ ಮೀಟಿಂಗ್ ಎಲ್ಲ ಮಾಡಿದ್ರು, ಮೊನ್ನೆ ಒಕ್ಕಲಿಗರ ಶಾಸಕರ ಮೀಟಿಂಗನ್ನೆಲ್ಲ ಮಾಡಿದ್ರು, ಸಮುದಾಯದ ಮೀಟಿಂಗ್ ಎಲ್ಲ ಆಗಿದೆ. ಅದೆಲ್ಲವೂ ಕೂಡ ಒಕ್ಕಲಿಗ ಸಚಿವರ ಗಮನಕ್ಕೆ ತರೋ ಪ್ರಯತ್ನ ಆಗಿದೆ. ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಮೀಟಿಂಗ್ ಬೇರೆ 11 ಗಂಟೆಗಿದೆ. 9 ಗಂಟೆಗೆ ಆ್ಯಕ್ಚುಲಿ ಅದು ಫಸ್ಟ್ ಇಟ್ಟಿದ್ದು, ಆಮೇಲೆ ಎಲ್ಲರೂ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ 11 ಗಂಟೆಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಪರ ವಿರೋಧದ ಚರ್ಚೆ ಅಂತೂ ಇದರ ಬಗ್ಗೆ ವ್ಯಕ್ತ ಆಗುತ್ತೆ. ನಿಮಗೊಂದು ಹಿಸ್ಟ್ರಿ ನೆನಪು ಮಾಡಿಕೊಡೋದಾದರೆ, ಲಾಸ್ಟ್ ಟೈಮೇ 2024ರಲ್ಲೇ ಜಾತಿ ಗಣತಿ ಸರಿಯಾಗಿಲ್ಲ, ಇದನ್ನು ಒಪ್ಪಬಾರ್ದು ಅಂತೆಲ್ಲ ಪತ್ರ ಎಲ್ಲ ಬರೆದಿತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಂಘಟನೆಗಳು. ಸೊ ಜಾತಿ ಗಣತಿ ಪರವಾಗಿ ಯಾರಿದ್ದಾರೆ ಕೇಳಿದರೆ, ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, KJ ಜಾರ್ಜ್ ಕೂಡ ಜಾತಿ ಗಣತಿ ವರದಿ ರಿಲೀಸ್ ಆಗಲಿ ಅಂತ ಬಯಸ್ತಾ ಇದ್ದಾರೆ. ನೆನಪಿರಲಿ, ಇನ್ನೂ ಅಧಿಕೃತವಾಗಿ ರಿಲೀಸ್ ಆಗಿಲ್ಲ. ಈಗೇನು ನಾವು ನಂಬರ್ಸ್ ನೋಡ್ತಾ ಇದೀವಿ ಅದೆಲ್ಲ ಸಚಿವರ ಮೂಲಕ, ಕಾರ್ಯಕರ್ತರ ಮೂಲಕ ಜನರಿಗೆ ಸಿಕ್ಕಿರೋದು. ಡಾಕ್ಟರ್ H. C. ಮಹದೇವಪ್ಪ ಅವರು, ಇವರು ಕೂಡ ಪರವಾಗಿದ್ದಾರೆ. KH. ಮುನಿಯಪ್ಪ ಅವರು ಅಗೇನ್ ದಲಿತ ಸಮುದಾಯದ ಪ್ರಬಲ ನಾಯಕ, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಬರಲಿ ಅಂತ ಕೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಷ್ಟೇ ಅಹಿಂದ ವರ್ಗದ ಕಲ್ಯಾಣಕ್ಕೋಸ್ಕರ ಇದು ಬಂದರೆ ಏನು ತಪ್ಪು ಅಂತ ಕೇಳ್ತಾ ಇದ್ದಾರೆ. RB. ತಿಮ್ಮಾಪುರ್, ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಬಹುತೇಕರು ರಿಲೀಸ್ ಆಗಬೇಕು ವರದಿ ಅಂತ ಬಯಸ್ತಾ ಇದ್ದಾರೆ. ಶಿಫಾರಸುಗಳನ್ನು ಯಥಾವತ್ ಅನುಷ್ಠಾನಕ್ಕೆ ತನ್ನಿ ಅಂತ ಬಯಸ್ತಾ ಇದ್ದಾರೆ. ಶಿವರಾಜ್ ತಂಗಡಗಿ ಇವರು ಕೂಡ ಮೊನ್ನೆ ಹೇಳ್ತಾ ಇದ್ರು, ಎಲ್ಲ ವೈಜ್ಞಾನಿಕವಾಗಿ ಆಗಿದೆ ನೋಡಿ ಡೇಟಾ ಅಂತ ಇವರೇ ಕೊಟ್ಟಿದ್ದು ಆ್ಯಕ್ಚುಲಿ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು, ನಿನ್ನೆನೂ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ, ಎಲ್ಲವೂ ಸರಿಯಾಗಿದೆ, ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಪ್ರಕ್ರಿಯೆ, ಇನ್ಫ್ಯಾಕ್ಟ್ ನನ್ನ ಕೇಳಿದ್ರೆ 3 ದಿನ ಅಧಿವೇಶನಕ್ಕೆಲ್ಲ ಕರಿಬೇಕು ಅಂತ ಅವ್ರು ಹೇಳಿದರು. KN ರಾಜಣ್ಣ ಅವರು, ಜಾತಿ ಗಣತಿ ವಿಚಾರದಲ್ಲಿ ಆಚೆ ಬಂದರೆ ನಂದೇನೂ ಅಭ್ಯಂತರ ಇಲ್ಲ, ಈ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯದ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದರು. ಜಮೀರ್ ಅಹಮದ್ ಖಾನ್ ಪರವಾಗಿ ನಿಂತಿದ್ದಾರೆ, ಬಟ್ ಬಹಿರಂಗವಾಗಿ ಎಲ್ಲೂ ಸ್ಟೇಟ್ಮೆಂಟನ್ನು ಕೊಡ್ತಾ ಇಲ್ಲ. ನಿನ್ನೆ ಈ ವಿಚಾರ ಎತ್ತಾ ಇದ್ದ ಹಾಗೆ ಅವರು ಮಾತಾಡೋದಕ್ಕೆ ನಿರಾಕರಿಸಿ ಮುಂದಕ್ಕೆ ಹೋದರು. ರಹೀಂ ಖಾನ್ ಇವರು ಕೂಡ ಜಾತಿ ಗಣತಿ ಪರವಾಗಿ ಇರುವಂತಹ ಸಚಿವರ ಪೈಕಿ ಆ ಸಾಲಿನಲ್ಲಿ ಬಂದು ನಿಲ್ತಾ ಇದ್ದಾರೆ. ಮಧು ಬಂಗಾರಪ್ಪ, ಈಡಿಗ ಸಮುದಾಯಕ್ಕೆ ಸೇರಿದಂತಹ ಸಚಿವ, ಜಾತಿ ಇಟ್ಕೊಂಡು ಅವ್ರು ಯಾವ ಸಮುದಾಯ, ಅವ್ರು ಯಾವ ಮಿನಿಸ್ಟ್ರು ಅಂತ ಹೇಳೋದಕ್ಕೆ ಬೇಜಾರು, ಬಟ್ ಅನಿವಾರ್ಯ ಅದು. ಮಂಕಾಳು ವೈದ್ಯ ಇವರು ಕೂಡ ಅಷ್ಟೇ ಜಾತಿ ಗಣತಿ ವರದಿಯ ರಿಪೋರ್ಟ್ ಆಚೆ ಬರಬೇಕು, ಶಿಫಾರಸುಗಳ ಅನುಷ್ಠಾನ ಆಗಬೇಕು ಅಂತ ಕೇಳೋ ಸಚಿವರ ಪೈಕಿ ಇದ್ದಾರೆ. ಬೋಸರಾಜ್ ಅವರು ಟೆಕ್ನಿಕಲಿ MLC ಸಚಿವರು, ಇವರು ಕೂಡ ಪರವಾಗಿದ್ದಾರೆ. ಸಂತೋಷ್ ಲಾಡ್ ಇವರಂತೂ ಇತ್ತೀಚೆಗೆ ಯಾವುದೋ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ರು, 85% ರಿಸರ್ವೇಷನ್ನು ಸಿಕ್ಕಬೇಕು ಹಿಂದುಳಿದ ವರ್ಗಕ್ಕೆ ಅಂತೆಲ್ಲ ಹೇಳಿದವರು. ಕಾಸ್ಟ್ ಸೆನ್ಸಸ್ ಪರವಾಗಿ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋ ಪೈಕಿ ಸಂತೋಷ್ ಲಾಡ್ ಒಬ್ಬರು. ಆಮೇಲೆ ತಟಸ್ಥ ನಿಲುವನ್ನು ಯಾರು ತಾಳ್ತಾ ಇದ್ದಾರೆ ಇಲ್ಲಿ ತನಕ ಅಂದರೆ HK ಪಾಟೀಲ್ ಅವರು, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ HK ಪಾಟೀಲ್ ಅವರು. MB ಪಾಟೀಲ್, ಸಮುದಾಯದ ಒತ್ತಡ ವಿಪರೀತವಾಗಿ ಇವ್ರ ಮೇಲಿದೆ, ಆದರೆ ತುಟಿಕ್ ಪಿಟಿಕ್ ಅಂತ ಮಾತಾಡ್ತಿಲ್ಲ ಅದ್ರ ಬಗ್ಗೆ. ಶರಣಪ್ರಕಾಶ್ ಪಾಟೀಲ್ ಅವರು, ಇವರು ಕೂಡ ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಇವರು ಕೂಡ ನ್ಯೂಟ್ರಲ್ ಆಗಿದ್ದಾರೆ, ಪರಾನೂ ಮಾತಾಡ್ತಾ ಇಲ್ಲ, ವಿರೋಧವಾಗೂ ಮಾತಾಡ್ತಾ ಇಲ್ಲ, ಯಾವುದೇ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇಲ್ಲ. ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ತಟಸ್ಥರು ಅಂತ ಹೇಳಲಾಗ್ತಾ ಇದೆ, ಬಟ್ ಮೊನ್ನೆ ಮೀಟಿಂಗ್ನಲ್ಲಿ ಅವರಿದ್ದರು, ಈ ಒಕ್ಕಲಿಗರ ಮೀಟಿಂಗ್ನಲ್ಲಿ ಅವರಿದ್ದರು. K. ವೆಂಕಟೇಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಮತ್ತೊಬ್ಬ ನಾಯಕ, ಅವರು ಕೂಡ ತಟಸ್ಥ ನಿಲುವನ್ನು ತಾಳ್ತಾ ಇದ್ದಾರೆ. D. ಸುಧಾಕರ್ ಇವರು ಕೂಡ ತಟಸ್ಥರು ಅಂತ ಗುರುತಿಸಲ್ಪಡ್ತಾ ಇದ್ದಾರೆ. ಬಟ್ ಇವತ್ತಿನ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ತಟಸ್ಥರು ಅಂತ ಅಂದ್ಕೊಂಡವರೇ ವೈಲೆಂಟ್ ಆದರೂ ಆಗಬಹುದು, ಸಂಭಾವ್ಯ ಹೆಸರುಗಳು ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಪರವಾಗಿ ಒಂದು 2-3 ದಿನ ಮಾತಾಡಿದ್ರು, ಆಮೇಲೆ ತಟಸ್ಥ ನಿಲುವನ್ನು ತಾಳಿದ್ದಾರೆ. ಜಾತಿ ಗಣತಿಗೆ ಆಕ್ಷೇಪದ ಧ್ವನಿ ಯಾರದು? DK ಶಿವಕುಮಾರ್, DCM ಇವರದ್ದ ನೇತೃತ್ವ ಇರುತ್ತಾ ಇವತ್ತು ವಿರೋಧ ವ್ಯಕ್ತಪಡಿಸೋ ಧ್ವನಿಯಲ್ಲಿ ಅನ್ನೋದು ಪ್ರಶ್ನೆ. ಚಲುವರಾಯಸ್ವಾಮಿ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಇವರೇ ಇವತ್ತು ಜಾಸ್ತಿ ಪ್ರಸ್ತಾಪ ಮಾಡ್ಬೋದು ಅಂತ.
ಡಾಕ್ಟರ್ MC ಸುಧಾಕರ್ ಇವರು ಕೂಡ ಅಷ್ಟೇ DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡ ಆಕ್ಟಿವ್ ಮೆಂಬರ್. ಇವರು ವಿರೋಧವನ್ನ ವ್ಯಕ್ತಪಡಿಸಬಹುದು.